ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಒಬ್ಬ ಮನುಷ್ಯನಲ್ಲಿ ಎಷ್ಟೊಂದು ನಂಬಿಕೆಗಳು ಮನಸ್ಸುಗಳು ಇರ್ತವೆ ಅನ್ನೋದಕ್ಕೆ ನಾನೊಂದು ಕಾರಣ ಹೇಳ್ತೀನಿ. ಏನು ಅಂತಂದರೆ, ಒಬ್ಬ ಮನುಷ್ಯ ಬೆಳೆಯಬೇಕಾದ್ರೆ, ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಎಷ್ಟೋ ಕಾರಣಗಳಿರ್ತವೆ. ಆ ಕಾರಣಗಳನ್ನು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಒಂದು, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ. ಪಾಸಿಟಿವ್ ಎನರ್ಜಿ ಅಂದರೆ ಏನು ಮನುಷ್ಯನಿಗೆ, ನೆಗೆಟಿವ್ ಎನರ್ಜಿ ಅಂದರೆ ಏನು? ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಇದು ನಮ್ಮಲ್ಲೇ ಇರುತ್ತೆ. ಪಾಸಿಟಿವ್ ಎನರ್ಜಿ ಅಂತಂದರೆ ನಮ್ಮ ಜೊತೆಗೆ ಫ್ರೆಂಡ್ಸ್ ಆಗಲಿ, ಕೊಲೀಗ್ಸ್ ಆಗಲಿ, ತಂದೆ ತಾಯಿ ಆಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ. ಪಾಸಿಟಿವ್ ಎನರ್ಜಿ ಅಂದರೆ ನಮಗೆ ಧೈರ್ಯ, ಏನಾದರೂ ನಾವು ಕಷ್ಟದಲ್ಲಿದ್ದಾಗ ಧೈರ್ಯ ತುಂಬೋದು, ಅದು ಪಾಸಿಟಿವ್ ಎನರ್ಜಿ. ನಮ್ಮನ್ನು ಬಳಸಿಕೊಳ್ಳುವವರು, ಇದು ನೆಗೆಟಿವ್ ಎನರ್ಜಿ. ಏನಂತಂದರೆ, ನಮಗೆ ಕಷ್ಟ ಬಂದ ತಕ್ಷಣ ಏನು ಮಾಡ್ತಾರೆ, ದೂರ ಹೋಗ್ತಾರೆ. ನಾವು ಸಂತೋಷದಲ್ಲಿದ್ದಾಗ ನಮ್ಮ ಹತ್ತಿರ ಬರ್ತಾರೆ. ಆ ಥರ ಇರೋರು ಅಂತಂದರೆ ನೆಗೆಟಿವ್ ಎನರ್ಜಿ. ಪಾಸಿಟಿವ್ ಎನರ್ಜಿನ ನಿಮ್ಮ ಹತ್ರ ಇಟ್ಕೊಳ್ಳಿ, ನೆಗೆಟಿವ್ ಎನರ್ಜಿನ ದೂರ ಮಾಡಿ. ಹಾಗೆಯೇ ಇನ್ನು ಎರಡನೇ ಪಾಯಿಂಟ್ ಹೇಳಬೇಕಂದ್ರೆ, ನಮಗೆ ಸಹಾಯ ಮಾಡುವವರು. ನಾನು ಕಷ್ಟದಲ್ಲಿ ಇರಲಿ, ಸುಖದಲ್ಲಿ ಇರಲಿ, ನನಗೆ ಸಹಾಯ ಮಾಡುವವರು, ಅವರು ಪಾಸಿಟಿವ್ ಎನರ್ಜಿ. ನನ್ನನ್ನು ನೋಡಿ ಕೀಳಾಗಿ ಕಾಣುವವರು, ಅಂದರೆ ನಾನು ಚೆನ್ನಾಗಿದ್ದಾಗ ನನ್ನ ಹತ್ರ ಇರೋದು, ನನಗೆ ಏನಾದರೂ ಕಷ್ಟ ಬಂದ ತಕ್ಷಣ ದೂರ ಆಗೋದು, ಇದೇನು ನೆಗೆಟಿವ್ ಎನರ್ಜಿ. ಒಬ್ಬ ಮನುಷ್ಯನ ಬಗ್ಗೆ ನಾನು ಹೇಳ್ತಾ ಇರೋದು. ಹಾಗೆಯೇ ಇಲ್ಲಿ ಮೂರನೇದು ಅಂತಂದರೆ, ಕಷ್ಟದಲ್ಲಿ ಒಳ್ಳೆಯ ಸಂದೇಶ ಕೊಡುವವರು. ನನಗೆ ಒಂದು ಕಷ್ಟ ಬಂದಿದೆ, ನನಗೆ ಒಂದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತಂದರೆ ಅದಕ್ಕೆ ಒಳ್ಳೆಯ ಸಂದೇಶ ಕೊಡುವವರು ಯಾರು? ಪಾಸಿಟಿವ್ ಎನರ್ಜಿ. ಕಷ್ಟದಲ್ಲಿ ದೂರ ಸರಿಯುವರು. ನನಗಿವತ್ತು ತುಂಬ ಕಷ್ಟ ಬಂದಿದೆ, ನಾನು ಏನಾದರೂ ನನ್ನ ಫ್ಯಾಮ್ಲಿ ಬಗ್ಗೆ ಆಗಲಿ, ಗಂಡನ ಬಗ್ಗೆ ಆಗಲಿ, ಮನೆಯ ಬಗ್ಗೆ ಆಗಲಿ, ಕೆಲಸದ ಬಗ್ಗೆ ಆಗಲಿ ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ನಮ್ಮಿಂದ ದೂರ ಸರಿತಾ ಬರ್ತಾರೆ. ಅದು ಯಾವುದು? ನೆಗೆಟಿವ್ ಎನರ್ಜಿ. ನೀವು ಆಯ್ಕೆ ಮಾಡ್ಕೊಳ್ಳೋದು ಏನು ಅಂತಂದರೆ, ನಿಮ್ಮ ಇರೋವರು ಯಾವ ಥರ ಇದ್ದಾರೆ ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಾವು ಎಲ್ಲ ಸಹಾಯನೂ ಮಾಡ್ಬೋದು, ಪ್ರಾಣ ಕೊಟ್ಟು ಸಹಾಯ ಮಾಡ್ಬೋದು. ಆದರೆ ಅವರು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಇರಲಿಲ್ಲ ಅಂತಂದರೆ ಅವಾಗ ನಮಗೇನಾಗುತ್ತೆ, ಮನವರಿಕೆ ಆಗುತ್ತೆ, ಇವರು ತಮಗೆ ಮಾತ್ರ ಸಹಾಯ ತಗೋತಾರೆ, ನಮಗೇನು ಮಾಡಲ್ಲ ಅಂತ ಹೇಳಿಬಿಟ್ಟು. ಅವಾಗ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಮಿಕ್ಸ್ ಆಗುತ್ತೆ. ಏನಂತಂದರೆ, ಅವರು ತಮಗೆ ಮಾತ್ರ ಸಹಾಯ ತಗೋತಾರೆ, ಹಾಗೆಯೇ ಅವರು ಏನಂತಂದರೆ ಬೇರೆಯವರಿಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಲು ಇಷ್ಟಪಡೋದಿಲ್ಲ. ಇದೇ ನೆಗೆಟಿವ್ ಎನರ್ಜಿ. ಈಗ ಇನ್ನೊಂದು, ದುಡ್ಡಿನ ಅಹಂಕಾರ, ಅಂತಸ್ತಿನ ಅಹಂಕಾರ ಬಂದ ತಕ್ಷಣ ಜನ ಏನು ಮಾಡ್ತಾರೆ ಅಂದರೆ, ಮೊದಲು ಮಾಡಿದ ಸಹಾಯವನ್ನು ಮರಿತಾ ಬರ್ತಾರೆ. ಅವರು ನನಗೆ ಮೊದಲಿಂದಲೂ ಸಹಾಯ ಮಾಡಿದರು, ಅದನ್ನು ನಾವು ಅವರಿಗೆ ಕೃತಜ್ಞತೆ ಭಾವದಿಂದ, ಮಾನವೀಯತೆಯಿಂದ ಮಾತುಗಳಲ್ಲಾದರೂ ಕೃತಜ್ಞತೆ ತಿಳಿಸೋಣ ಅಂತಲೂ ಅವರಿಗೆ ಭಾವನೆಗಳು ಕಡಿಮೆ ಇರುತ್ತೆ. ಅವ್ರಿಗೇನು ಅಂತಂದರೆ, ತಮ್ಮ ಅಹಂಕಾರ ಯಾವ ಥರ ಅಂದರೆ, ದುಡ್ಡಿನ ಮದ, ಆಸ್ತಿಗಳ ಮದ ಏನಾಗಿರುತ್ತೆ, ನೆತ್ತಿಗೆ ಏರಿರುತ್ತೆ. ಇದೇ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ. ಇವರಿಂದ ನಾವು ಯಾವತ್ತೂ ಏನಂದರೆ, ಪಾಸಿಟಿವ್ ಎನರ್ಜಿ ಜೊತೆಗೆ ನಾವು ಜಾಸ್ತಿ ಇದ್ದಾಗ ಮಾತ್ರ ನಾವು ಪಾಸಿಟಿವ್ ಆಗಿ ಬದುಕೋಕ್ಕೆ ಕಲಿತೀವಿ. ನೆಗೆಟಿವ್ ಎನರ್ಜಿಗಳಿಂದ ನಾವು ಯಾವಾಗ ದೂರ ಇರ್ತೀವಿ, ನಾವು ನೆಗೆಟಿವನ್ನು ದೂರ ಮಾಡ್ತಾ ಬರ್ತೀವಿ. ಇದು ಒಂದು ಗಿಡ, ಇದು ಸೂರ್ಯನ ಬೆಳಕು ಗಾಳಿ ಇಲ್ಲದೇ ಮನೆಯೊಳಗೆ ಬೆಳೆಯುತ್ತೆ. ಹಾಗೆಯೇ ನಾವು ದುಷ್ಟರಿಂದ, ನೆಗೆಟಿವ್ ಎನರ್ಜಿಗಳಿಂದ ದೂರ ಇದ್ದಷ್ಟು ನಮ್ಮನ್ನು ನಾವು ಕಾಪಾಡ್ಕೊತೀವಿ. ಅಷ್ಟೇ ನಾನು ಹೇಳೋದು. ಪಾಸಿಟಿವನ್ನು ಸ್ವೀಕರಿಸಿ ನೆಗೆಟಿವನ್ನು ದೂರ ಮಾಡಿ. ಒಂದು ಎಲೆ ನೋಡಿ, ಎಲೆ ಕೂಡ ಒಂದು ಗಿಡ ಆಗಿ ಬದುಕೋಕ್ಕೆ, ಬೆಳೆಯೋಕ್ಕೆ ಕಷ್ಟಪಡ್ತಿದೆ. ಇದೇ ಪಾಸಿಟಿವ್ ಎನರ್ಜಿ. ಇದಕ್ಕೆ ಏನು ಅಂತಂದರೆ, ಗಾಳಿ ಬೆಳಕು ಏನೂ ಇಲ್ಲದೇ ಒಂದು ಎಲೆ ಬದುಕುತ್ತೆ ಅಂತಂದರೆ ಒಬ್ಬ ಮನುಷ್ಯ ನೀಟಾಗಿ ಬದುಕೋಕ್ಕೆ ಶಕ್ತಿ ಇರಲ್ವ? ಇಷ್ಟು ಇದಕ್ಕಿಂತ ನಾವು ಕೀಳಾಗಿ ಏನು ಬದುಕೋಕ್ಕಿರಲ್ವಲ್ವ? ಅದಕ್ಕೇ ನಾವು ಪಾಸಿಟಿವ್ ನೆಗೆಟಿವ್ ಎನರ್ಜಿಯನ್ನು ಅಳವಡಿಸ್ಕೋಬೇಕು. ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ತುಂಬ 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 ಬದಲಾವಣೆಯನ್ನು ಕಾಣ್ತೀವಿ, ಸಕ್ಸಸ್ಸನ್ನು ಕಾಣ್ತೀವಿ. ಹಾಗೆಯೇ ಇನ್ನೊಬ್ಬರಿಗೆ ದಾರಿದೀಪ ಆಗ್ತೀವಿ. ಆವಾಗ ನಮ್ಮನ್ನೇ ಕೇಳ್ತಾರೆ, ನೀನು ಮುಂಚೆ ಯಾವ ಥರ ಇದ್ದಿ,
ಈಗ ಯಾವ ಥರ ಇದೆ ಅಂತ ನಮ್ಮನ್ನು ಫಾಲೋ ಮಾಡಬೇಕು, ಬೇರೆಯವ್ರನ್ನ ನಾವು ಫಾಲೋ ಮಾಡಬಾರ್ದು. ಇದೇ ನನ್ನ ಮಾತುಗಳು. ಅದನ್ನು ಅಳವಡಿಸ್ಕೊಳ್ಳೋರು ಅವರವರ ಜೀವನದಲ್ಲಿ ಅಳವಡಿಸ್ಕೋಬೋದು, ಇಲ್ಲದೇ ಇರೋರು ಇಲ್ಲ. ಧನ್ಯವಾದಗಳು.